ಹೆಬ್ಬೆಳ್ಳದ್ದು ಬಹಳ ಹೇಳ್ತಿ. ಎಲ್ಲರೂ ನಿನ್ನ ಹೆಬ್ಬೆಳ್ಳದ್ದು ಅಂದ್ಮೇಲೆ ಲಟ್ನ ತೋರಿಸುವಂತ ನಿಮ್ಮ ಭಕ್ತಿ ಬೆಳೀಲಿ ನಿಮ್ಮ ಹೃದಯದಾಗಂತ ನಾನು ಹೇಳಕ್ಕೆ. ನಿಮ್ಮಲ್ಲಿ ಭಕ್ತಿ ಬೆಳೆದು ನಿಂತಂತ ಖರೆ ಆದ್ರೆ ಹೆಬ್ಬೆಳ್ಳದ್ದು ನೆನೆಸಿದಾಗ ನಿಮ್ಮ ಹೃದಯದಾಗನ ನಿಮ್ಮ ಆಸೆ ನಡೆಸೇ ಕೊಡ್ತಾನೆ. ಇದು ಅಗ್ನಿ. ನಾನು ಅಲ್ಸಾವಲ್ಲಿ ಸಾಕ್ಷಿ ಮಾಡಿ ಹೇಳ್ತೀನಿ. ನೆನೆಸಿದಾಗ ಕನಸಿನಾಗ ಬರ್ತೀನಿ, ನೆನೆಸಿದಾಗ ಅವ್ರ ಹತ್ತಿರ ಇರ್ತೀನಿ ಅಂತ ಹೇಳ್ತಿರ್ತಾನೆ ಗದ್ದಿಗೆ ಮ್ಯಾಗ. ಅಂಥ ಒಂದು ಶಕ್ತಿ ಬಂಧುಗಳೇ, ನೀವೆಲ್ಲರೂ ಕೊಟ್ಟಂಥ ಆಶೀರ್ವಾದಿ ಶರೀರಕ್ಕೆ, ಈ 85ರ ಶರೀರ ನಿಮ್ಮೆಲ್ಲರ ಒಂದು ಆಶೀರ್ವಾದಿ ಅಜ್ಜಿಗೆ, ನಿಮ್ಮೆಲ್ಲರ ಆಶೀರ್ವಾದನೇ ಆಯುಷ್ಯ ಬೆಳೆಯಕತ್ತಿದ್ದಿಲ್ಲ ಹೊರತಾಗಿ. ಇಲ್ಲದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿಕ್ಕಂದ್ರೆ ಇದು 85ರ ಮರಿ ಹಾಕಿದ್ದಿಲ್ಲ. ಅದಕ್ಕೆ ಭಕ್ತರ ಪ್ರೀತಿ, ಭಕ್ತರ ಆಶೀರ್ವಾದ, ಭಕ್ತರ ಶಕ್ತಿ, ಭಕ್ತರ ಬಹುಮಾನ ಇಷ್ಟೆಲ್ಲ ಬಾಳೆ ಆಗಬೇಕಾದ್ರೆ ಹೆಬ್ಬೆಳ್ಳಜ್ಜ ಭಕ್ತರೇ ಇದಕ್ಕೆ ಮೂಲ ಕಾರಣ. ಭಕ್ತರೇ ನನ್ನ ಬಲಗೈ, ಭಕ್ತರೇ ನನ್ನ ದೇವರು, ಭಕ್ತರೇ ಒಂದು ದೊಡ್ಡ ಆಶೀರ್ವಾದ ಕೊಡುವಂಥ ಶಕ್ತಿ. ದೇವರು ಎಲ್ಲಿ ಅದನ್ನಪ್ಪ ಅಂದರೆ ಭಕ್ತರ ಹೃದಯದಲ್ಲಿ ಅದನ್ನು. ಗುರು ಎಲ್ಲದನ್ನಪ್ಪ ಅಂತಂದ್ರೆ, ಗುರು ಎಲ್ಲದನ್ನಪ್ಪ ಅಂದ್ರೆ ಭಕ್ತರ ಹೃದಯದಾಗ ಅದನ್ನು. ಯಾರು ನಂಬಿಕೊಂಡು ಹೋಗ್ತಾರೆ, ಯಾರು ಹೆಬ್ಬೆಳ್ಳದನ್ನ ಮಾತು ಕೇಳ್ತಾರ, ಗುರು ಎಲ್ಲದನ್ನಪ್ಪ ಅಂದ್ರೆ ಹೆಬ್ಬೆಳ್ಳ ಹತ್ರ ಹತ್ರ ಹೋದನ, ನಿಮ್ಮ ಹತ್ರ ಹೋದನ, ನಂಬಿದವ್ರ ಹತ್ರ ಎಲ್ಲರ ಹತ್ರ ಹೋದನ. ಪರಮಾತ್ಮ ಸತ್ಯ ಸಾಯಿಬಾಬಣ್ಣ ಅದಾನೆ, ಗುರು ರಾಘವೇಂದ್ರನು ಅದಾನೆ, ಹೆಬ್ಬಳ್ಳಿ ಅರ್ಜುನ ಅದಾನೆ, ಗುರು ದೊಡ್ಡಲಾಲ್ ಸಾಬಲಿ ಅದಾನೆ. ಆ ಪರಮಾತ್ಮಂತೂ ಮೊದಲದನ ನಿಮ್ಮೆಲ್ಲರ ಹೃದಯದಾಗ. ಯಾಕೆ? ನಂಬಿಕೆ ಬೇಕು ಭಕ್ತರೇ. ಯಾಕಂದ್ರೆ ಪ್ರತಿ ವರ್ಷದಕ್ಕಿಂತ ವರ್ಷ ಮೊದಲು ನಮ್ಮ ಹಿರಿಯರು ಇಲ್ಲಿ ಅಗ್ನಿ